ಮೈಸೂರು ತಾಲೂಕಲ್ಲೇ 44 ಎಕರೆಗೂ ಹೆಚ್ಚು ನಮಗೆ ದಾಖಲೆ ಸಿಕ್ಕಿರೋದು. ಇನ್ನೂ ಜಾಸ್ತಿ ಇದೆ. ಇದು ಅಷ್ಟೂ ಕೂಡ ವಕ್ಫ್ ಬೋರ್ಡ್ ಹೆಸರಲ್ಲಿ ಆಗಿರೋವಂಥದ್ದು. ಇವತ್ತು ನಾವು ಭೇಟಿ ಮಾಡಿದ್ದು, ನಮ್ಮ ತಂಡ ಎಲ್ಲ ಭೇಟಿ ಮಾಡಿದ್ದೀವಿ. ನಾವು ಸರ್ವೆ ನಂಬರ್ 153 ಮೈಸೂರು ಕಸಬಾ ಹೋಬಳಿ ಸರ್ವೆ ನಂಬರ್ 153. ಅಲ್ಲಿ ಸುಮಾರು 101 ಮನೆ ಇದೆ. 110 ಮನೆ, 1 ಎಕರೆ 32 ಗುಂಟೆ ಪ್ರದೇಶ. ಅದಕ್ಕೆ ಹೊಂದ್ಕೊಂಡಂತೆ ಇನ್ನೊಂದು 3 ಎಕರೆ ಜಮೀನು. ಅಲ್ಲಿ ಸುಮಾರು 40-50 ವರ್ಷಕ್ಕೂ ಮೇಲ್ಪಟ್ಟು ಹಿಂದುಳಿದ ಜನಾಂಗದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚು ಕುರುಬರೇ ಇದ್ದಾರೆ. ಅವರು ಕಾರ್ಪೊರೇಷನಿಂದ ಖಾತಾ ಇರ್ಬೋದು, ಅಭಿವೃದ್ಧಿ ಕಾರ್ಯ, ರಸ್ತೆ ಡಾಂಬರೀಕರಣ ಎಲ್ಲ ಆಗಿದೆ. ಈಗ ಈ ಮನೆಯಾಳ ವಕ್ಫ್ ಬೋರ್ಡ್ ಅವರು ಅದನ್ನು ನಮ್ಮದು ಆಸ್ತಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಒಂದೇ ಅಲ್ಲ, ಅವ್ರನ್ನ ಒಕ್ಕಲೆ ಬೇಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಸುಮಾರು 70-80 ಜನ ಇಲ್ಲಿಂದ ಬಸ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು. ವಕ್ಫ್ ಬೋರ್ಡ್ ಆಫೀಸಲ್ಲಿ ನಿಂತ್ಕೊಂಡು ಅವರ ಅಹವಾಲುಗಳನ್ನೇ ಹೇಳಬೇಕು. ಕಳೆದ 2-3 ವರ್ಷದಿಂದನೂ ಕೂಡ ಪ್ರತಿ ತಿಂಗಳು ಹೋಗ್ಬೇಕು. ಹೋಗಿಲ್ಲ ಅಂದರೆ ಮಾರನೇ ದಿನ ಡೆಮಾಲಿಷನ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದೆ. ಇನ್ನು ಕೆಲವು ವಕ್ಫ್ ಬೋರ್ಡ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರಂತೆ, ಇದು ನಮ್ಮ ಆಸ್ತಿ, ಒಂದು 30 ವರ್ಷಕ್ಕೆ ಲೀಸ್ ಕೊಡ್ತೀರಿ, ತಗೊಂಬಿಡಿ, ದುಡ್ಡು ಕಟ್ಟಿ, ಲೀಸ್ ಅಮೌಂಟ್ ಕಟ್ಟಿ ಅಂತ. ಅದೇ ರೀತಿ ಅದ್ರ ಪಕ್ಕದಲ್ಲೇ ಸರ್ವೆ ನಂಬರ್ 168 ಇದೆ. ಅಲ್ಲಿ ಅದಕ್ಕೆ 3 ಎಕರೆ ಚಿಲ್ಲರೆ ಅದಕ್ಕೆ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ನಮ್ಮ ಎಲ್ಲರೂ ಕೂಡ, ನಾವು ವೇದಿಕೆ ಮೇಲೆ ಇರೋರೆಲ್ಲರೂ ಕೂಡ ಇವತ್ತು ಅಲ್ಲಿ ಹೋದಾಗ ಅಲ್ಲಿ ಒಂದು ಮನೇನೂ ಮುಸಲ್ಮಾನರು ಮನೆ ಇಲ್ಲ, ಒಬ್ಬರು ಮುಸ್ಲಿಮ ಒಂದು ಮನೇನೂ ಇಲ್ಲ ಅಲ್ಲಿ. ಈಗ ಏಕಾಏಕಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಒಬ್ಬರು ಮುಸ್ಲಿಂ ಇಲ್ದಿದ್ರು ಕೂಡ ದಿನ ಬೆಳಗ್ಗೆ ಎದ್ದು ಅವ್ರು ಕೂಗ್ತಾರಲ್ಲ, ಏನು ಆಜಾದ್, ದಿನ ಕೇಳಿಸ್ಕೊಬೇಕು ಅವರೆಲ್ಲ. ಯಾರು ಒಬ್ಬರೂ ಇಲ್ಲ. ಕುರಾನಲ್ಲಿ ಏನು ಬರೆದಿದೆ, ಅಲ್ಲಿರೋ ಮುಸ್ಲಿಮಾನರನ್ನ ಎಬ್ಬರಿಸೋಕ್ಕೋಸ್ಕರ ಇದನ್ನು ಕೂಗ್ತಾರೆ ಅಂತ ಇರೋದು. ಅಲ್ಲಿ ಒಬ್ಬರೂ ಇಲ್ಲ, ಆದರೂ ದಿನ ಮೈಕ್ ಹಾಕಿ ಅಲ್ಲಿ ಒಬ್ಬ ಮುಸಲ್ಮಾನರು ಇಲ್ದಿದ್ರು ಕೂಗುವಂಥ ವ್ಯವಸ್ಥೆ ಆಗ್ತಾ ಇದೆ. ಈಗ ಅವ್ರ ಪಾಡೇನು, ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಈಗ ನೋಟಿಸ್ ಕಾಪಿನೂ ನನ್ನ ಹತ್ರ ಇದೆ. ಅವರೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಒಂದೊಂದು ಮನೆಯಲ್ಲಿ ಸುಮಾರು 10 ಜನ, 8ರಿಂದ 10 ಜನ ವಾಸ ಇದ್ದಾರೆ. ಎಲ್ಲ ಬಡ ಕುಟುಂಬ, ಕೂಲಿ ಮಾಡುವಂಥವ್ರು. ಈ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಪದೇ ಪದೇ ನೋಡಿ, ಹಿಂದೆ ಕೇಂದ್ರದಲ್ಲಿ ನೆಹರು ಅವರಿದ್ದರು, ಎಲ್ಲ ಧರ್ಮಕ್ಕೂ ಒಂದೊಂದು ವ್ಯವಸ್ಥೆ ಮಾಡಿದ್ರು. ನಮ್ಮ ಹಿಂದೂ ಆ್ಯಕ್ಟ್ ಏನಿದೆ, ಹಿಂದೆ ನಮ್ಮಲ್ಲಿ ಪದ್ಧತಿ ಇರಲಿಲ್ಲ. ಈ ಟ್ರೈಬಲ್ ಜನಾಂಗದವ್ರು ಇರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು, ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ 2ನೇ ಮದುವೆ ಮಾಡ್ಕೊಳೋ ಅಂಥದ್ದು. ಟ್ರೈಬಲ್ಸಲ್ಲೂ ಭಾಳಷ್ಟು ಮದುವೆಗಳಾಗ್ತಾಯಿತ್ತು. ನಮ್ಮ ಆಕ್ಟಿಗೆ ನೆಹರು ಅವರು ಒಂದು ಬದಲಾವಣೆ ತಂದರು. ನಾನು ಸ್ವಾಗತ ಮಾಡ್ತೀನಿ. ನಮ್ಮ ಆಕ್ಟಿಗೆ ಒಂದು ಬದಲಾವಣೆ ತಂದರು. ಇನ್ಮೇಲೆ ಹಿಂದೂಗಳೆಲ್ಲ ಏಕ ಪತ್ನಿ ವ್ರತವನ್ನು ಪಾಲನೆ ಮಾಡಬೇಕು ಅಂತ ನಮ್ಮ ಆಕ್ಟಿಗೆ ಒಂದು ಬದಲಾವಣೆ ಮಾಡಿದ್ರು. ಯಾವುದು? ಹಿಂದೂ ಕೋಡ್ ಬಿಲ್. ಹಂಗೆ ಮುಸಲ್ಮಾನದ್ದು ಬಂತು, ಅವ್ರದ್ದು ಒಂದು ಮಾಡಿದ್ರು. ಅವ್ರಿಗೆ ನೋ ಲಿಮಿಟ್ ಮಾಡಿದ್ರು, ನಮಗೆ ಲಿಮಿಟ್ಟು. ಅವ್ರಿಗೆ ನೋ ಲಿಮಿಟ್ ಮಾಡಿದ್ರು. ಅಲ್ಲಿಂದ ಪ್ರಾರಂಭ ಆಯಿತು.
ಹಿಂದೂಗಳನ್ನು ಒಂದು ರೀತಿ ಎರಡನೇ ದರ್ಜೆಯ ಪ್ರಜೆಗಳಾಗಿ ನೋಡುವಂಥ ಪದ್ಧತಿಯನ್ನು ಈ ದೇಶದಲ್ಲಿ ಜಾರಿಗೆ ತಂದವರು ಯಾರು ಅಂತ ಹೇಳಿದ್ರೆ ಅದು ನೆಹರು. ಅಲ್ಲಿಂದ ಶುರು ಆದಮೇಲೆ ಒಂದೊಂದೇ ಅಮೆಂಡ್ಮೆಂಟ್ಗಳು ಅವ್ರ ಪರವಾಗಿ ಮಾಡೋಕ್ಕೆ ಶುರು ಮಾಡಿದ್ರು. 2013ರಲ್ಲಿ ಮನಮೋಹನ್ ಸಿಂಗ್ ಅವರು ಒಂದು ಬಿಲ್ ತಂದರು. ಅವರು ಕೊನೆಯೊಳಗೆ ಹೋಗೋವಾಗ ಎಕ್ಸಿಟ್ ನರೇಂದ್ರ ಮೋದಿ ಅವ್ರು ಬರೋಕ್ಕೆ ಮುಂಚೆ ಒಂದು 3 ತಿಂಗಳ ಹಿಂದೆ ಒಂದು ಬಿಲ್ ಪಾರ್ಲಿಮೆಂಟ್ನಲ್ಲಿ ತಂದರು. ಎಲ್ಲದಕ್ಕೂ ಲಿಮಿಟ್ ಇದೆ. ಅಂದರೆ ಬೇರೆ ಬೇರೆ ನಮ್ಮ ಹಿಂದೂ ಕಾಯ್ದೆಗಳಿಗೆ ಅವರೇನು ತಂದರು, ಹಿಂದೆ ಯಾವತ್ತೇ ಇದ್ರೂ ಕೂಡ ಅದಕ್ಕೆ ಲಿಮಿಟ್ ಇಲ್ಲ. ಒನ್ಸ್ ವಕ್ಫ್ ಬೋರ್ಡ್ ಆಲ್ವೇಸ್ ವಕ್ಫ್ ಬೋರ್ಡ್. ಅವ್ರಿಗೆ ಲಿಮಿಟೇ ಇಲ್ಲ. ಕೋರ್ಟ್ ಆರ್ಡರ್ಗಳಿದೆ, 12 ವರ್ಷ ಒಂದು ಕಡೆ ಒಂದು ಪೊಸಿಷನಲ್ಲಿದ್ದರೆ ಅವ್ರಿಗೆ ಇದು ಅಂತ ಹೇಳಿದೆ. ಅಡ್ವರ್ಸ್ ಪೊಸಿಷನ್ ಅಂತ ಇದೆ. ಕೋರ್ಟ್ ಆದೇಶಗಳು ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಎಲ್ಲರೂ. ಆದರೆ ಅವ್ರು ಹೇಳಿದ್ರು, ಈ ನಾನು ಮಾಡ್ತಾ ಇರುವಂಥ ಕಾಯ್ದೆ ಮುಸಲ್ಮಾನರಿಗೋಸ್ಕರ ಮಾಡ್ತಾ ಇದ್ದೀನಿ. ಈ ಕಾಯ್ದೆಯಲ್ಲಿ ನೀ 12 ವರ್ಷ ಅಲ್ಲ 50 ವರ್ಷ ನೀವು ವಾಸ ಆಗಿದ್ದರೂ ಕೂಡ ಒನ್ಸ್ ವಕ್ಫ್ ಬೋರ್ಡ್ ಆದರೆ ಅದು ವಕ್ಫ್ ಬೋರ್ಡೇ, ಎಷ್ಟೇ ವರ್ಷಗಳಾಗಿರಲಿ ಅದು ಅಂತೇಳಿ ಅವ್ರಿಗೆ ಕಾಯ್ದೆ ಮಾಡಿದ್ರು. ಅದಾದಮೇಲೆ ದೆಹಲಿಯಲ್ಲಿ ಒಂದೇ ದಿನ ಇವರು ಮಾಡಿದಂಥ ಕಾಯ್ದೆಯಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕೋಟಿ ಬೆಲೆ ಬಾಳುವಂಥ ಜಮೀನುಗಳು, ಕರೋಲ್ ಬಾಗ್ ಏನೇನು ಇದೆಯಲ್ಲ ಅಲ್ಲೆಲ್ಲ ಸ್ಕ್ವೇರ್ ಫೀಟ್ 2 ಲಕ್ಷ ಇರಬೇಕು, 2 ಲಕ್ಷ 5 ಲಕ್ಷ ಎಲ್ಲ ಇದೆ. ಅವೆಲ್ಲ ಕೂಡ ಹೊರಟೋಯ್ತು ಒಂದೇ ದಿನ ಅವ್ರಿಗೆ. ಎಷ್ಟು ಹುಷಾರಾಗಿ ಮಾಡಿದ್ದಾರೆ ಅಂದರೆ, ಇನ್ನೊಂದು ನಾನು ಇಲ್ಲಿ ಹೇಳ್ಬೋದು ಅಂತ ಅನಿಸುತ್ತೆ. ಈ ಕಾನೂನು ಏನಿದೆಯಲ್ಲ, ಈ ಕಾನೂನು ಮಾಡುವಾಗ ಹಿಂದೆ ನೆಹರು ಅವರು ಸಿವಿಲ್ ಕೋಡ್ಸ್ ಏನೇನಿದೆ ಅಲ್ಲ ಅದಕ್ಕೆಲ್ಲ ಮುಸ್ಲಿಮರಿಗೆ ಅಪ್ಲೈ ಆಗ್ತೈತೆ. ಸಿವಿಲ್ ಡಿಸ್ಪ್ಯೂಟ್ಸ್ ಎಲ್ಲನೂ ಕೂಡ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಅಪ್ಲೈ ಆಗ್ತೈತೆ. ಅವರು ಇದರಲ್ಲಿ ಅವರ ಇದಿದೆಯಲ್ಲ, ಏನು ಶರಿಯಾ ಹಾಂ, ಅದು ಇಲ್ಲಿ ಅಪ್ಲೈ ಆಗಲ್ಲ. ಇದರಲ್ಲಿ ಶರಿಯಾ ಅಪ್ಲೈ ಆಗಲ್ಲ. ಯಾವುದಕ್ಕೆ? ಸಿವಿಲ್ ಕೋಡ್ಗೆ. ನಮ್ಮ ಭಾರತದ ಏನು ಸಿವಿಲ್ ಕೋಡ್ ಇದೆ ಅದಕ್ಕೆ ಶರಿಯಾ ಅಪ್ಲೈ ಆಗಲ್ಲ, ಬೇಡ ಅಂತ ಹೇಳಿದ್ದಾರೆ. ನಾವು ಇದನ್ನೇ ಒಪ್ಕೊಂತೀರಿ ಅಂತ ಹೇಳಿದ್ದಾರೆ. ಆದರೆ ಕ್ರಿಮಿನಲ್ ಲಾ ಇದೆಯಲ್ಲ ಅದಕ್ಕೆ ಅಲ್ಲ, ಸಾರಿ ಉಲ್ಟಾ ಕ್ರಿಮಿನಲ್ ಲಾ ಇದೆಯಲ್ಲ ಅದು ನಮಗೆ ಶರಿಯಾ ಬೇಡ ಅಂತ ಹೇಳಿದ್ದಾರೆ. ಯಾರು? ಇವರೇ. ಅಲ್ಲಿ ಇದೆಯಲ್ಲ ಶರಿಯಾ ಏನಿದ್ದಾರೆ ಅಂದರೆ, ಅತ್ಯಾಚಾರ ಮಾಡಿದ್ರೆ ರೋಡಲ್ಲಿ ನಿಲ್ಲಿಸಿ ಕಲ್ಲು ಹೊಡಿಯೋದು, ಕಳ್ತನ ಮಾಡಿದ್ರೆ ಕೈ ಕಾಲು ಕತ್ತರಿಸೋದು, ಇದೆಲ್ಲ ಇದೆಯಾ, ಈ ಕಾನೂನು ಬೇಡ ಅಂತ ಹೇಳಿದ್ದಾರೆ. ಆದರೆ ಸಿವಿಲ್ ಕೋಡ್ ಏನಿದೆಯಲ್ಲ ಅದು ಶರಿಯಾ ಥರ ಇರಬೇಕು ಅಂತ